ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕಡೆಯಿಂದ ಹೊಸದಾಗಿ ಒಂದು ನೋಟಿಸ್ ರಿಲೀಸ್ ಮಾಡಿದರೆ. ಹುದ್ದೆ ಹೆಸರು ಬಂದ್ಬಿಟ್ಟು ಯಾವುದಪ್ಪ ಅಂದ್ರೆ KSRP. ಏನಪ್ಪಾ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೊಸದಾಗಿ ನೋಟಿಸ್ ರಿಲೀಸ್ ಮಾಡಿದರೆ. ಆಲ್ರೆಡಿ ಕೂಡ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ನೀವು ನೋಡ್ತಾ ಇರ್ಬೋದು, ಅಫಿಷಿಯಲ್ ಆಗಿ ನೋಟಿಸ್ ರಿಲೀಸ್ ಆಗಿದ್ದ ದಿನಾಂಕ ಬಂದ್ಬಿಟ್ಟು 7ನೇ ತಾರೀಕು, ಅಂದ್ರೆ ಇದೇ ಮಂತ್. ಏನಪ್ಪಾ ಅಂದ್ರೆ ಇದೇ ಮಂತ್ 7ನೇ ತಾರೀಕು, ಇದೇ ಮಂತ್ ಜುಲೈ ಒಳಗೆ ನೋಟಿಸ್ ರಿಲೀಸ್ ಆಗಿದೆ. ಬಟ್ ಇಲ್ಲಿ ಮಂತ್ ಹೋಗಿದೆ. ಏನಪ್ಪಾ ಅಂದ್ರೆ 11 ಅಂದ್ರೆ 12ನೇ ತಾರೀಕು 7ನೇ ತಿಂಗಳು 2026 ಇಯರ್ ಅಲ್ಲಿ ನಿಮಗೆ ಅಫಿಷಿಯಲ್ ಆಗಿ ನೋಟಿಸ್ ರಿಲೀಸ್ ಆಗಿದೆ ಅಂತ ಇದೆ. ನಾವು ನೋಡ್ತಾ ಹೋಗ್ಬೋದು. ಹಾಗೆ ಯಾವ ಜಾಬಿಗೆ ಕಾನ್ಫರ್ಮ್ ಮಾಡಿದಾರಪ್ಪ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ CSRP ಹುದ್ದೆಗೆ ಇಲ್ಲಿ ಕಾನ್ಫರ್ಮ್ ಮಾಡಿದರೆ. ಇದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಅದ್ರ ಬಗ್ಗೆ ನಾನೀಗ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡ್ಬೇಕಪ್ಪ ಅಂದ್ರೆ ಹುದ್ದೆಗಳ ಮಾಹಿತಿ ನೋಡ್ತಾ ಹೋಗೋಣ. ಯಾವ ಹುದ್ದೆ ಕರೆದಿದಾರಪ್ಪ ನೋಡೋದಾದ್ರೆ ಇಲ್ಲಿ ನೋಡ್ತಾ ಹೋಗ್ಬೋದು. ವಿಶೇಷವಾದ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ KSRP ಹುದ್ದೆಗೆ ಕಾನ್ಫರ್ಮ್ ಮಾಡಿದರೆ. ಟೋಟಲ್ ಆಗಿ 1455 ಹುದ್ದೆಗಳ ಖಾಲಿದೆ ಅಂತ ತಿಳಿಸಿದ್ದಾರೆ. ಪುರುಷರಿಗೆ 1382 ಹುದ್ದೆಗಳ ಖಾಲಿದಾವೆ. ಹಾಗೆ ಮಹಿಳೆಯರಿಗೆ 73 ಹುದ್ದೆಗಳ ಖಾಲಿದಾವೆ ಅಂತ ಕೂಡ ಇಲ್ಲಿ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ತಿಳಿಸಿದ್ದಾರೆ. ಓಕೆನಾ, ಇದು ಕೂಡ ನೀವು ನೋಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗಿ. ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹುದ್ದೆವಾರು ಮತ್ತು ವರ್ಗವಾರು ವಿವರಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲ್ಲ. ಅಂದ್ರೆ ಈಗ ಟೋಟಲ್ ಆಗಿ ಎಷ್ಟದಪ್ಪ ನೋಡ್ತಾ ಹೋದ್ರೆ 1450 ಹುದ್ದೆಗಳು ಇದಾವಲ್ವಾ. ಅದು ಡಿಸ್ಟಿಕ್ ವೈಸ್ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವೆ ಅಂತ ಕೂಡ ಅದು ಸಪರೇಟ್ ಆಗಿ ನೀವು ಅಫಿಷಿಯಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತಾರೆ ಅಂತ ಕೂಡ ಅವರು ತಿಳಿಸಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಶೈಕ್ಷಣಿಕ ವಿದ್ಯಾರ್ಥಿ ಈ ಜಾಬಿನ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ನೋಡೋದಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ. ಮಸ್ಟ್ ಯಾವ ಪಾಸ್ 12 PUC ಆರ್ ಪ್ರೋಸೆಸ್ ಈಕ್ವಾಲಿಟಿ ಕ್ವಾಲಿಫಿಕೇಶನ್. ಅಂದ್ರೆ ಏನಪ್ಪಾ ಅಂದ್ರೆ ನೀವು ಕಂಪಲ್ಸರಿ PUC ಪಾಸ್ ಆಗಿದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರ. ಇನ್ ಕೇಸ್ ನಿಮ್ಗೆ ಏನು PUC ಪಾಸ್ ಆಗಿಲ್ಲಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತ ಕೂಡ ಅವರು ತಿಳಿಸಿ ಕೊಟ್ಟಿದ್ದಾರೆ. ನೀವು ಯಾವುದೇ ಒಂದು ಮಾನ್ಯತೆ ಪಡೆದ ಅಂದ್ರೆ ಯಾವುದೇ ಒಂದು ಶಿಕ್ಷಣ ಅಂದ್ರೆ ಯಾವ ತರ ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಒಳಗೆ ಯಾವ ತರ PUC ಬೋರ್ಡ್ ಇದೆಯಲ್ಲ ಅದೇ ತರ ಯಾವುದೊಂದು CBC ಆಗಿರ್ಬೋದು, ICSE ಆಗಿರ್ಬೋದು ಬೋರ್ಡ್ ಇಂದ ಜಸ್ಟ್ ನೀವು ಏನಪ್ಪಾ ಅಂದ್ರೆ PUC ಪಾಸ್ ಆದ್ರೆ ಆರಾಮಾಗಿ ಈಗ ಏನಪ್ಪಾ ಅಂದ್ರೆ CPSRP ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲೈ ಮಾಡಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಏನು ನೋಡೋದಾದ್ರೆ ನೆಕ್ಸ್ಟ್ ವಯೋಮಿತಿ ನೋಡ್ತಾ ಹೋಗೋಣ. ಯಾವ ಕ್ಯಾಟಗರಿ ಎಷ್ಟೆಷ್ಟು ವಯೋಮಿತಿ ಕೊಟ್ಟಿದ್ದಾರೆ. ನೀವು ಕನಿಷ್ಠ ಏನಪ್ಪಾ ನಿಮಗೆ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಗರಿಷ್ಠ ವಯೋಮಿತಿ ನೋಡ್ತಾ ಹೋಗೋಣ. ಸಾಮಾನ್ಯ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ 33 ವರ್ಷ ಒಳಗಿದ್ದರು ಅಪ್ಲೈ ಮಾಡಬಹುದು. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರಿಗೆ ಪ್ರವರ್ಗ 2A 2B 3A 3B ವಿದ್ಯಾರ್ಥಿಗಳಿಗೆ 35 ವರ್ಷ ಒಳಗಿದ್ದರು ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗೆ ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಂದ್ರೆ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ 38 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಏಜ್ ಸರ್ಟಿಫಿಕೇಟ್ ವಯೋಮಿತಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದು ಬಂದು ವಯೋಮಿತಿ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಮಾಜಿ ಸೈನಿಕ ಅವರಿಗೆ ಏನಪ್ಪಾ ಅಂದ್ರೆ ಸಪರೇಟ್ ಆಗಿ 10 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿರ್ತಾರೆ. ಅದು ಕೂಡ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಇದು ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಅಪ್ಲೈ ಲಿಂಕ್ ನಾನು ಕೊಟ್ಟಿರ್ತೇನೆ. ಅದ್ರ ಮುಖಾಂತರ ನೀವು ಅಪ್ಲೈನ ಮಾಡ್ತಾ ಹೋಗ್ಬೋದು. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ನಾನು ಮಾರ್ಕ್ ಮಾಡಿನಲ್ವಾ ಅದು ಅಫಿಷಿಯಲ್ ಆಗಿ ಅಪ್ಲೈ ಲಿಂಕ್ ಆಗಿರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ಅದ್ರ ಮುಖಾಂತರ ಅಪ್ಲೈ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರು ಅಪ್ಲೈ ಮಾಡಕ್ ಆಗಿಲ್ಲಪ್ಪ ಅಂದ್ರೆ ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಾ ಯಾವ ತರ ನಿಮ್ದು ಅಪ್ಲಿಕೇಶನ್ ಹಾಕೋದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ದು ಅಪ್ಲಿಕೇಶನ್ ಕೂಡ ನಾನು ಹಾಕಿ ಕೊಡ್ತೀನಿ. ಓಕೆ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಪ್ಲೈ ಲಿಂಕ್ ಬಗ್ಗೆ ಮಾಹಿತಿ ಆಯಿತು. ಅದಾದ್ಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಮೇಲೆ ಯಾವಾಗ ಕೊನೆ ದಿನಕ್ಕೆ ಆಗುತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಜುಲೈ 13ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಆಗಸ್ಟ್ 10ನೇ ತಾರೀಕಿನಂದು ಕೊನೆ ದಿನಾಂಕ ಆಗಿರುತ್ತೆ. ಓಕೆ, ಇದು ಬಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೊನೆ ದಿನಾಂಕ ಬಂದ್ಬಿಟ್ಟು ಆಗಸ್ಟ್ 10ನೇ ತಾರೀಕಿನಂದು ಕೊನೆ ದಿನಾಂಕ ಆಗಿರುತ್ತೆ. ನೆಕ್ಸ್ಟ್ ಅಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲು ಸೂಚನೆ ಅಂದ್ರೆ ನಿಮ್ದು ಏನೋ ಕೊನೆ ದಿನಾಂಕ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಬಟ್ ಪೇಮೆಂಟ್ ಮಾಡಿರಲ್ಲ, ಆ ಪೇಮೆಂಟ್ ಮಾಡೋದಕ್ಕೆ ಕೊನೆ ದಿನಾಂಕ ಕೂಡ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು 11/8/2020 ಅಂದ್ರೆ ಜಸ್ಟ್ ಒಂದಿನ ಕಾಲ ಏನಪ್ಪಾ ನಮಗೆ ಪೇಮೆಂಟ್ ಮಾಡಲು ಕೂಡ ಅವಕಾಶ ಕೊಟ್ಟಿರುತ್ತಾರೆ. ಇದು ಬಂದ್ಬಿಟ್ಟು ಅಪ್ಲಿಕೇಶನ್ ಬಗ್ಗೆ ಡೇಟ್ ಬಗ್ಗೆ ಮಾಹಿತಿ ಆಯಿತು. ನೀವೇನಾದ್ರೂ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಕರೆಕ್ಟ್ ಆಗಿ ನೋಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕು. ಇನ್ ಕೇಸ್ ನೀವು ತಪ್ಪು ಮಾಡಿದ್ರೆ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಅಲ್ಲಿ ಇಷ್ಟೊಂದು ಅಮೌಂಟ್ ಕೂಡ ಏನೋ ತಗೊಂತಾರೆ, 8 ಆಪ್ಷನ್ ಕೂಡ ಅಮೌಂಟ್ ಕೂಡ ತಗೊಂತಾರೆ. ಹಾಗಾಗಿ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟ್ ಆಗಿ ನೋಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕು. ಅದಾದ್ಮೇಲೆ ಯಾವ್ಯಾವ ಕಡೆಗರಿ ಎಷ್ಟೆಷ್ಟು ಅಮೌಂಟ್ ಇದೆ ನೋಡ್ತಾ ಹೋಗೋಣ. ಆನ್ಲೈನ್ ಅಲ್ಲಿ ಮೂಲಕ ಅರ್ಜಿಯನ್ನು ಹಾಕಿದ್ಮೇಲೆ ಆನ್ಲೈನ್ ಮುಖಾಂತರ ಏನಪ್ಪಾ ಅಂದ್ರೆ ಪೇಮೆಂಟ್ ಮಾಡಬೇಕು. ಯಾವ ಕೆಟಗರಿ ಎಷ್ಟೆಷ್ಟು ಅಮೌಂಟ್ ಇದೆ ನೋಡ್ತಾ ಹೋಗೋಣ. ಏನಪ್ಪಾ ಸಾಮಾನ್ಯ ಕೆಟಗರಿ ಆಗಿದ್ದು ಕೆಟಗರಿಗೆ ಪ್ರವಾಗ 1 2 3 3A 3B ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ 700 ರೂಪಾಯಿ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಪರ್ಸೆಂಟೇಜ್ ಜಾಸ್ತಿ
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಭಂಗ ಹಾಗೂ ಸೈನಿಕ ಅಭ್ಯರ್ಥಿಗಳು, ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ನಿಮಗೆ 500 ರೂಪಾಯಿ ಕೂಡ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ ಅಂತ ಇಲ್ಲಿ ಅವರು ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಇದು ಬಂದು ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾಹಿತಿ ಆಯಿತು. ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಯಾವ ತರ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಆಫ್ಲೈನ್ ಮುಖಾಂತರ ಏನಪ್ಪಾ ಅಂದ್ರೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ಯಾವ್ದಾದ್ರು ಕಾರಣಕ್ಕೂ ನಿಮಗೆ ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರೋದಿಲ್ಲ. ನಿಮಗೆ OMA ಶೀಟ್ ಮುಖಾಂತರ ನಿಮಗೆ ಎಕ್ಸಾಮ್ ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಪರೀಕ್ಷೆ ಮತ್ತೆ ಯಾವ ತರ ಪರೀಕ್ಷೆ ಇರುತ್ತೆ, ಎಷ್ಟೆಷ್ಟು ಕ್ವಶನ್ ಇರ್ತವೆ, ಏನು ಓದಬೇಕು ಈ ಎಕ್ಸಾಮ್ ನೋಡೋದಾದ್ರೆ ಎಕ್ಸಾಮ್ ಬಂದ್ಬಿಟ್ಟು ಪೇಪರ್ 1 ಎಕ್ಸಾಮ್ಗೆ ಯಾವ ತರ ಲಿಖಿತ ಪರೀಕ್ಷೆ ಇರುತ್ತೆ ಅದು ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಬಗ್ಗೆ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಟೋಟಲ್ ಆಗಿ 100 ಕ್ವಶನ್ ಇರ್ತವೆ. ನಿಮಗೆ 100 ಮಾರ್ಕ್ಸ್. ಟೋಟಲ್ ಆಗಿ ಏನಪ್ಪಾ ಅಂದ್ರೆ 1.5 ಗಂಟೆ ಏನಪ್ಪಾ ನಮಗೆ ಟೈಮ್ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಪ್ರತಿ ಒಂದು ಕ್ವಶನ್ಗೆ 1 ನಿಮಿಷ ಇದ್ದಂಗೆ ಟೈಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸಾಮಾನ್ಯ ಜ್ಞಾನ ಓದ್ಕೊಳ್ಳಿ, ಹಾಗೆ ಮಾನಸಿಕ ಸಾಮರ್ಥ್ಯ ಬಗ್ಗೆ ನೀವು ಓದ್ಕೊಂಡ್ರೆ 100 ಕ್ವಶನ್ ಕೊಟ್ಟಿರ್ತಾರೆ. 100 ಕ್ವಶನ್ ಏನಪ್ಪಾ ನೀವು ಆರಾಮಿ ನೀವು ಓದ್ಕೊಂಡು ಎಕ್ಸಾಮ್ ಬರೀತಾ ಹೋಗ್ಬೋದು. ಅದಾದ್ಮೇಲೆ ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಪರೀಕ್ಷೆ ವೇಳಾಪಟ್ಟಿ ಕೂಡ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆ 20/9/2026 ಅಂದ್ರೆ ಇದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಏನಪ್ಪಾ 20 ತಾರೀಕು ಎಕ್ಸಾಮ್ ಇರುತ್ತೆ. ಹಾಗೆ ಬೆಳಗ್ಗೆ 10:30 ಇಂದ 12 ಗಂಟೆವರೆಗೆ ಎಕ್ಸಾಮ್ ಕೂಡ ಕನೆಕ್ಟ್ ಮಾಡ್ತಾ ಹೋಗ್ತಾ ಇರುವಂತದ್ದು ಇಲ್ಲಿ ತಿಳಿಸಿದ್ದಾರೆ. ಇಷ್ಟು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಟಿಪ್ಪಣಿ ಬಿ ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕರ್ನಾಟಕ ಪರೀಕ್ಷೆಗಳಿಂದ ವಿನಾಯಿತಿ ಪಡೆಯಲು ಏನಪ್ಪಾ ಅಂದ್ರೆ ನಂತರ ದಿನಗಳು ತಿಳಿಸಬಹುದು. ಅಂದ್ರೆ ಕಡ್ಡಾಯ ಕರ್ನಾಟಕ ಎಕ್ಸಾಮ್ ಇರುತ್ತಲ್ವಾ ಆ ಕನ್ನಡ ಬಗ್ಗೆ ಡೇಟ್ ನೆಕ್ಸ್ಟ್ ದಿನದಲ್ಲಿ ನಿಮಗೆ ತಿಳಿಸುವಂತ ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ಇದಕ್ಕೆ ಋಣಾತ್ಮಕ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಅದು ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಟ್ಟು ಎಷ್ಟಿರುತ್ತಪ್ಪ ಅಂದ್ರೆ 0.25 ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಅದನ್ನ ಕೂಡ ನೋಡ್ಕೊಂಡು ಕೂಡ ನೀವು ಏನಪ್ಪಾ ಅಂದ್ರೆ ಎಕ್ಸಾಮ್ ನ ಅಟೆಂಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದು ಎಕ್ಸಾಮ್ ಪಾಸ್ ಆದ್ಮೇಲೆ ನಮಗೆ ಫಿಸಿಕಲ್ ಕೂಡ ಇರುತ್ತೆ. ನೀವು ಫಿಸಿಕಲ್ ಕಂಪಲ್ಸರಿ ಏನಪ್ಪಾ ಅಂದ್ರೆ ಇದ್ದೇ ಇರುತ್ತೆ. ನೀವು ಫಿಸಿಕಲ್ ಕೂಡ ಇರುತ್ತಾ ಹೋಗುತ್ತೆ. ಅದು ನೋಡ್ತಾ ಹೋಗೋಣ. ಫಿಸಿಕಲ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಪರೀಕ್ಷೆ ದಿನಾಂಕವನ್ನು ವೆಬ್ಸೈಟ್ ನಲ್ಲಿ ಏನಪ್ಪಾ ಅಂದ್ರೆ ಈ ವೆಬ್ಸೈಟ್ ಅಲ್ಲಿ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಈ ವೆಬ್ಸೈಟ್ ಮುಖಾಂತರ ನೀವು ನೋಡ್ತಾ ಹೋಗ್ಬೋದು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಯಾವ ಎಕ್ಸಾಮ್ ಇರುತ್ತೆ, ಅಫಿಷಿಯಲ್ ಆಗಿ ಎಕ್ಸಾಮ್ ಯಾವಾಗ ಅನೌನ್ಸ್ ಮಾಡ್ತಾ ಇದೆ, ಕನ್ನಡ ಎಕ್ಸಾಮ್ ಯಾವಾಗ ಇರುತ್ತೆ ಕೂಡ ಅದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇದಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಈಗ ಏನೇನು ಬೇಕಪ್ಪ ಈ ಎಕ್ಸಾಮ್ಗೆ ಏನಪ್ಪ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗೆ ಅಂದ್ರೆ ಫಿಸಿಕಲ್ ಹೋದಾಗ ಏನು ಡಾಕ್ಯುಮೆಂಟ್ ತಗೊಂಡೋಗ್ಬೇಕಪ್ಪ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡೋಗ್ಬೇಕು, ಡ್ರೈವಿಂಗ್ ಲೈಸೆನ್ಸ್ ತಗೊಂಡೋಗ್ಬೇಕು, ಪಾನ್ ಕಾರ್ಡ್ ಇದ್ರೆ ಪಾನ್ ಕಾರ್ಡ್ ತಗೊಂಡೋಗ್ಬೇಕು. ಆಮೇಲೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸಾರ್ವಜನಿಕ ಸಾಮರ್ಥ್ಯ ಅಥವಾ ಸರ್ಕಾರ ಅಧೀನಪಟ್ಟ ಏನಪ್ಪ ಸರ್ವಿಸ್ ಐಡಿ ಏನಪ್ಪ ನಿಮ್ದು ಯಾವ್ದಾದ್ರು ಗುರುತಿನ ಚೀಟ್ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಮತ್ತೆ ವೋಟರ್ ಐಡಿ ಆಗಿರ್ಬೋದು, ಯಾವ್ದಾದ್ರು ಒಂದು ಐಡಿ ಪ್ರೂಫ್ ನ ಕಂಪಲ್ಸರಿ ತಗೊಂಡು ಹೋಗ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನಿಮ್ದು ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಅಂದ್ರೆ ನಿಮ್ದು ಬ್ಯಾಂಕ್ ಪಾಸ್ಬುಕ್ ಕೂಡ ತಗೊಂಡೋಗ್ಬೇಕಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ತಗೊಂಡು ಹೋಗ್ಬೇಕು. ಆಮೇಲೆ ಭಾವಚಿತ್ರ ಸಮೇತ ನೋಂದಣಿ ಆಗಿರುವ ಸಂಸತ್ತಿನ ದಾಖಲಾ ಪತ್ರ ಅಥವಾ ಪಟ್ಟ ಪುಸ್ತಕ ಅಂದ್ರೆ ಪಟ್ಟ ಅಥವಾ ರಿಜಿಸ್ಟರ್ ಡೆಡ್ಲೈನ್ ಫೋಟೋಗ್ರಾಫ್ ಕೂಡ ತಗೊಂಡೋಗ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಗೆ ಫಿಸಿಕಲ್ ಇದ್ದಾಗ ಅದ್ರ ಬಗ್ಗೆ ನಾನು ಜಾಸ್ತಿ ಇನ್ನಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಜಸ್ಟ್ ಇವಾಗ ಎಕ್ಸಾಮ್ ಡೇಟ್ ಮತ್ತೆ ಅಪ್ಲಿಕೇಶನ್ ಕೂಡ ನೀವು ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ತಗೊಂಡು ಹೋಗ್ಬೇಕು. ಆಮೇಲೆ ಇನ್ ಕೇಸ್ ನೀವು ಜಾಬ್ ಮಾಡ್ತಿದ್ರೆ ಜಾಬ್ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ತಗೊಂಡು ಹೋಗ್ಬೇಕು. ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡ್ತಾ ಹೋಗೋಣ. ಫಿಸಿಕಲ್ ಯಾವ್ದು ನಡೀತಾ ಹೋಗುತ್ತಂದ್ರೆ ಫಿಸಿಕಲ್ ಬಂದ್ಬಿಟ್ಟು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 86 ಸೆಂಟಿಮೀಟರ್ ಏನಪ್ಪಾ ಅಂದ್ರೆ ಎದೆ ಸುತ್ತಳತೆ ಇರಬೇಕು. ಆಮೇಲೆ ಪೂರ್ತಿ ವಿತರಿಸಿದಾಗ 5 ಸೆಂಟಿಮೀಟರ್ ಏನಪ್ಪಾ ನಿಮಗೆ ಉದ್ದ ಹೋಗ್ಬೇಕಂತ ಏನಂದ್ರೆ ಜಸ್ಟ್ ಇನ್ಕ್ರೀಸ್ ಆಗ್ಬೇಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಆಮೇಲೆ ಮಹಿಳೆ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ನಿಮಗೆ ಕನಿಷ್ಠ 158 ಸೆಂಟಿಮೀಟರ್ ಏನಪ್ಪಾ ಎತ್ತರ ಇರಬೇಕು. ಹಾಗೆ ತೂಕ ಬಂದ್ಬಿಟ್ಟು 45 kg ನೀವು ತೂಕ ಇಲ್ಲಿ ಇರಬೇಕಂತ ಇಲ್ಲಿ ಕೂಡ ಅವರು ತಿಳಿಸಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಾಮಾನ್ಯ ಏನಪ್ಪಾ ಅಂದ್ರೆ ಮಾಜಿ ಸೈನಿಕ ಮತ್ತು ಸಾಮಾನ್ಯ ಅಭ್ಯರ್ಥಿ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಕನಿಷ್ಠ ಏನಪ್ಪಾ 155 ಸೆಂಟಿಮೀಟರ್ ಏನಪ್ಪಾ ಎತ್ತರ ಇರಬೇಕು. ಕನಿಷ್ಠ ಎದೆ ಸುತ್ತಳತೆ ಬಂದ್ಬಿಟ್ಟು ನಿಮಗೆ ಹಿಗ್ಗಿಸಿದಾಗ ಏನಪ್ಪಾ ಅಂದ್ರೆ 5 ಸೆಂಟಿಮೀಟರ್ ಕಂಪಲ್ಸರಿ ಇರಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಕನಿಷ್ಠ ಬಾಯ್ಸ್ಗೆ ಏನಪ್ಪಾ ಅಂದ್ರೆ ಕನಿಷ್ಠ 168 ಸೆಂಟಿಮೀಟರ್ ಹೈಟ್ ಕೂಡ ಇರಬೇಕಂತ ಅವರು ಕೂಡ ತಿಳಿಸಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹೈಟ್ ಬಗ್ಗೆ ಆಯ್ತು, ಫಿಸಿಕಲ್ ಬಗ್ಗೆ ಆಯ್ತು, ತೂಕ ಬಗ್ಗೆ ಆಯ್ತು, ಆಮೇಲೆ ಎದೆ ಎಷ್ಟು ಸೆಂಟಿಮೀಟರ್ ಇರಬೇಕು, ಹಾಗೆ ಒಬ್ಬಿಸಿದಾಗ ಎಷ್ಟು ಸೆಂಟಿಮೀಟರ್ ಇರಬೇಕಂತ ಕೂಡ ಅದ್ರ ಬಗ್ಗೆ ನಾನು ನೋಡ್ತಾ ಹೋದ್ವಿ. ನೆಕ್ಸ್ಟ್ ಟಿಪ್ಪಣಿ ಬಗ್ಗೆ, ನೆಕ್ಸ್ಟ್ ಬುಡಕಣ್ಣ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ ಇದ್ರ ಬಗ್ಗೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ಹೈಟ್ ಬಗ್ಗೆ ಮತ್ತೆ ಎದೆ ಚೆಸ್ಟ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇನ್ನು ಫಿಸಿಕಲ್ ಬಗ್ಗೆ ಇರುತ್ತೆ. ಅದು ಪುರುಷ ಅಭ್ಯರ್ಥಿಗಳಿಗೆ ಏನಂತ ಇರುತ್ತಪ್ಪ ಅಂದ್ರೆ 1,600 ಮೀಟರ್ ಓಟದಲ್ಲಿ 6 ನಿಮಿಷ 30 ಸೆಕೆಂಡ್ ಕಂಪ್ಲೀಟ್ ಮಾಡಬೇಕು. ಹಾಗೆ ಉದ್ದ ಜಿಗಿತ 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಜಿಗಿಬೇಕು. ಹಾಗೆ ಎತ್ತರ ಜಿಗಿತ ಬಂದ್ಬಿಟ್ಟು
ಮೀಟರ್ಗಿಂತ ಕಡಿಮೆ ಇಲ್ಲದೆ 3 ಅವಶ್ಯಕಗಳು ಮಾತ್ರ ಕೊಟ್ಟಿರ್ತಾರೆ. ಆ 3 ಅವಶ್ಯಗಳಲ್ಲಿ ಎತ್ತರ ಜಿಗಿತ ನೀವು ಕಂಪ್ಲೀಟ್ ಮಾಡ್ಬೇಕಂತ ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಓಟ ಮತ್ತು ಎತ್ತರ ಜಿಗಿತ ಮತ್ತು ಉದ್ದ ಜಿಗಿತ ಬಗ್ಗೆ ಮಾಹಿತಿ ಆಯಿತು. ಇದು ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ. ಹಾಗೂ ಗುಂಡು ಎಸೆತ ಬಗ್ಗೆ ಏನಪ್ಪಾ ಅಂದ್ರೆ 7.26 ಅಂದ್ರೆ 7 kg ಒಂದು ಗುಂಡು ಕೊಡ್ತಾರೆ. ಅದು ಬಂದ್ಬಿಟ್ಟು 5.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಕೊಟ್ಟಿರ್ತಾರೆ. ಆ 3 ಅವಕಾಶಗಳಲ್ಲಿ ನಿಮಗೆ 7 kg ಗುಂಡನ್ನು 5.60 ಮೀಟರ್ ಒಳಗೆ ನೀವು ಎಸೆಯಬೇಕಂತ ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಇದು ಬಂದು ಪುರುಷ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಮಹಿಳೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಂತ ಕೊಟ್ಟಿದ್ದಾರೆ, 400 ಮೀಟರ್ ಓಟವನ್ನು 1 ನಿಮಿಷ 30 ಸೆಕೆಂಡ್ ಅಲ್ಲಿ ಓಡಬೇಕು. ಹಾಗೆ ಉದ್ದ ಜಿಗಿತ ಬಂದ್ಬಿಟ್ಟು 2.5 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಉದ್ದ ಜಿಗಿತ ಜಿಗಿಯಬೇಕು. ಹಾಗೆ ಎತ್ತರ ಜಿಗಿತದಲ್ಲಿ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಕೊಟ್ಟಿರ್ತಾರೆ. ಅದರಲ್ಲಿ 0.9 ಮೀಟರ್ ಎತ್ತರ ಜಿಗಿತವನ್ನು ಜಿಗಿಬೇಕು. ಗುಂಡು ಎಸೆತದಲ್ಲಿ ನಿಮಗೆ 4 kg ಗುಂಡು ಕೊಡ್ತಾರೆ. ಅದರಲ್ಲಿ 3.7 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶ ಮಾತ್ರ ಕೊಟ್ಟಿರ್ತಾರೆ. ಅದರಲ್ಲಿ ನೀವೇನಪ್ಪಾ ಅಂದ್ರೆ 4 kg ಗುಂಡನ್ನ ಒಸೆಯಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಫಿಸಿಕಲ್ ಬಗ್ಗೆ ಮಾಹಿತಿ ಆಯಿತು. ಇನ್ನು ಕನ್ಫರ್ಮ್ ಆಯ್ತಾ, ಎತ್ತರ, ಚೆಸ್ಟ್, ಓಟ, ಎತ್ತರ ಜಿಗಿತ, ಉದ್ದ ಜಿಗಿತ, ಆಮೇಲೆ ಗುಂಡು ಎಸೆತ ಬಗ್ಗೆ ಮಾಹಿತಿನ ಇವಾಗ ಇಲ್ಲಿ ಕೊಟ್ಟಿದೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿನ ಕೊಟ್ಟಿದ್ದೆ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ತಿಳಿಸಿ, ಅದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದಾದ್ಮೇಲೆ ದೈಹಿಕ ಶಿಕ್ಷಣ, ಆಮೇಲೆ ಕಣ್ಣಿನ ದೃಷ್ಟಿಯನ್ನು ಕಂಪಲ್ಸರಿ ನೋಡ್ತಾ ಹೋಗ್ತಾರೆ. ದೃಷ್ಟಿ ಬಗ್ಗೆ ಕೊಟ್ಟಿದ್ದಾರೆ. ದೃಷ್ಟಿ ಬಗ್ಗೆ ಏನ್ ಕೊಟ್ಟಿದ್ದಾರಪ್ಪ ಅಂದ್ರೆ ದೂರದೃಷ್ಟಿಯಲ್ಲಿ 6/9 ಅಥವಾ 9/6/9 ಕನಿಷ್ಠ ಹೊಂದಿರಬೇಕು. ಸಮೀಪ ದೃಷ್ಟಿ ಬಂದ್ಬಿಟ್ಟು 0/6 0/8 ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ, ಅದು ಯಾವ ತರ ಚೆಕ್ ಮಾಡ್ತಾರೆ ಅಂತ, ಬಟ್ ಇಷ್ಟಂತ ಇರಲೇಬೇಕಂತ ಕೊಟ್ಟಿದ್ದಾರೆ. ಇದು ಬಂದು ದೂರದೃಷ್ಟಿ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ರನ್ನಿಂಗ್ ಟೆಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ರನ್ನಿಂಗ್ ಟೆಸ್ಟ್ ಆಗಿರ್ಬೋದು, ಟೆಸ್ಟ್ ಫಾರ್ ವರ್ಜಿಗೋ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಅದೆಲ್ಲ ನಮಗೆ ಅಲ್ಲಿ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಅಷ್ಟು ನಮಗೆ ಮಾಹಿತಿ ಗೊತ್ತಿಲ್ಲ. ಇನ್ ಕೇಸ್ ನಿಮ್ಗೆ ಏನೋ ಗೊತ್ತಿದ್ರೆ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ತಿಳಿಸಿ, ಇದು ಯಾವ ತರ ಟೆಸ್ಟ್ ಕನೆಕ್ಟ್ ಮಾಡ್ತಾರೆ ಅಂತಂದು. ಇದಿಷ್ಟು ಏನಪ್ಪಾ ಅಂದ್ರೆ CRPS ಕಾನ್ಸ್ಟೇಬಲ್ ಬಿಡುಗಡೆ ಮಾಡಿದ ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ತಿಳಿಸಿ, ಅದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗೆ ಇನ್ಯಾವುದೋ ಅಪ್ಲಿಕೇಶನ್ ಆಗ್ಬೇಕಪ್ಪ ಅಂದ್ರೆ ನಾನು ಕನೆಕ್ಟ್ ಮಾಡಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ದು ಅಪ್ಲಿಕೇಶನ್ ಕೂಡ ಹಾಕೊಡ್ತಾ ಹೋಗ್ತೀನಿ. ಇದಿಷ್ಟು ವಿಡಿಯೋ ಬಗ್ಗೆ ಆಯಿತು. ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.